ಇನ್ನು ಕೇರಳದ ಬಗ್ಗೆ ಹೇಳೋದಾದರೆ ಕೇರಳದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆದರೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಮೂವರು ಪ್ರಮುಖವಾಗಿ ಕೆ.ಸಿ. ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಾಲ ಮತ್ತು ಸತೀಶ್ ಅನ್ನೀಗ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಭಾರಿ ದೊಡ್ಡ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಬಹುದೊಡ್ಡ ಸಂಖ್ಯೆ ಇರುವಂಥ ಕಾರಣ ಈಗ ತಮ್ಮ ಸಂಖ್ಯಾಬಲವನ್ನು ಹೈಕಮಾಂಡ್ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಎಲ್ಲ ನಾಯಕರು ಮುಂದಾಗ್ತಾರೆ. ಹಾಗಾದರೆ ಈ ಮೂವರಲ್ಲಿ ಯಾರು ಕೇರಳದ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ? ಅದೇ ಈಗಿನ $1 ಬಿಲಿಯನ್ ಪ್ರಶ್ನೆ. ಕೇರಳಂನಲ್ಲಿ ಸಿಎಂ ಪಟ್ಟಕ್ಕಾಗಿ ಮೂವರು ನಾಯಕರ ಪೈಪೋಟಿ. ವೇಣುಗೋಪಾಲ್, ಸತೀಶನ್, ಚೆನ್ನಿತ್ತಲ ಯಾರಾಗ್ತಾರೆ ಮುಂದಿನ ಸಿಎಂ? ಶಾಸಕರ ಅಭಿಪ್ರಾಯ ಸಂಗ್ರಹಿಸಿದ ವೀಕ್ಷಕರು, ಮಿತ್ರ ಪಕ್ಷಗಳೊಂದಿಗೂ ಚರ್ಚೆ. ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿರುವ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನಲ್ಲಿ ಸಿಎಂ ಆಯ್ಕೆ ವಿಚಾರ ಕಗ್ಗಂಟಾಗಿದೆ. ಚುನಾವಣಾ ಫಲಿತಾಂಶ ಬಂದು 3 ದಿನ ಆದ್ರೂ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ನಲ್ಲಿ ಭಾರೀ ಕಸರತ್ತು ನಡೀತಾ ಇದೆ. ಸಿಎಲ್ಪಿ ನಾಯಕನ ಆಯ್ಕೆಗೆ ನಿನ್ನೆಯೇ ತಿರುವನಂತಪುರಂಗೆ ಬಂದಿಳಿದ ಎಐಸಿಸಿ ವೀಕ್ಷಕರಾದ ಅಜಯ್ ಮಖೇನ್ ಹಾಗೆ ಮುಕುಲ್ ವಾಸ್ನಿಕ್ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ನಡೆಸಿದ್ರು. ಸಿಎಲ್ಪಿ ನಾಯಕ ಯಾರು ಅಂತ ಎಐಸಿಸಿ ಅಧ್ಯಕ್ಷರು ನಿರ್ಧರಿಸುತ್ತಾರೆ ಅಂತ ಮುಕುಲ್ ವಾಸ್ನಿಕ್ ಹೇಳಿದ್ದಾರೆ. ಕೆ.ಸಿ. ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲ ಹಾಗೂ ವಿ.ಡಿ. ಸತೀಶನ್ ನಡುವೆ ಸಿಎಂ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಉಂಟಾಗಿದ್ದು ಹೈಕಮಾಂಡ್ಗೆ ತಲೆನೋವು ತಂದಿಟ್ಟಿದೆ. ಇಂದು ಕೇರಳ ಕಾಂಗ್ರೆಸ್ ಕಚೇರಿಯಲ್ಲಿ ಮುಂದಿನ ಸಿಎಂ ಯಾರಾಗಬೇಕು ಅಂತ ಸಭೆ ನಡೆಸಲಾಯಿತು. ಕಾಂಗ್ರೆಸ್ನ 63 ಶಾಸಕರ ಅಭಿಪ್ರಾಯವನ್ನ ಎಐಸಿಸಿ ವೀಕ್ಷಕರು ಸಂಗ್ರಹಿಸಿದ್ದಾರೆ. ಶಾಸಕರ ಜೊತೆಗೆ ವೀಕ್ಷಕರ ಸಭೆಯ ಇನ್ಸೈಡ್ ಮಾಹಿತಿ TV9ಗೆ ಲಭ್ಯ ಆಗಿದ್ದು ಬಹುತೇಕ ಶಾಸಕರು, ಸಂಸದರು ಕೆ.ಸಿ. ವೇಣುಗೋಪಾಲ್ ಪರ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ಗೆ ಶಾಸಕರು, ಸಂಸದರು ಸೇರಿ 46 ಜನ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನು ರಮೇಶ್ ಚೆನ್ನಿತ್ತಲಗೆ 30 ಜನಪ್ರತಿನಿಧಿಗಳ ಬೆಂಬಲ ಸಿಕ್ಕಿದೆ. ಹಾಗೆ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ವಿ.ಡಿ. ಸತೀಶನ್ ಹಿಂದೆ 25 ಶಾಸಕರು ಇದ್ದಾರೆ ಅಂತ ತಿಳಿದು ಬಂದಿದೆ. ಎಐಸಿಸಿ ಅಧ್ಯಕ್ಷರಿಗೆ ವರದಿ, ಭಾನುವಾರ ಸಿಎಂ ರೇಸ್ ಕ್ಲೈಮ್ಯಾಕ್ಸ್. ಸದ್ಯ ಮೊದಲ ಹಂತದ ಶಾಸಕರು, ಸಂಸದರ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿದೆ. 2ನೇ ಹಂತದಲ್ಲಿ ಮುಸ್ಲಿಂ ಲೀಗ್ ಸೇರಿ ಯುಡಿಎಫ್ ನಾಯಕರ ಜೊತೆಗೂ ಎಐಸಿಸಿ ವೀಕ್ಷಕರು ಮಾತುಕತೆಯನ್ನ ನಡೆಸಿದ್ದಾರೆ. ತಿರುವನಂತಪುರಂನ ತಾಜ್ ವಿವಾಂತ ಹೋಟೆಲ್ನಲ್ಲಿ ಯುಡಿಎಫ್ ನಾಯಕರ ಸಭೆ ನಡೆದಿದೆ. 3ನೇ ಹಂತದಲ್ಲಿ ಎಐಸಿಸಿ ವೀಕ್ಷಕರು ಎಲ್ಲ ಬೆಳವಣಿಗೆಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ವರದಿಯನ್ನ ಕೊಡ್ತಾರೆ. ಎಲ್ಲವನ್ನು ಪರಿಶೀಲನೆ ನಡೆಸಲಿರುವ ಕಾಂಗ್ರೆಸ್ ಹೈಕಮಾಂಡ್ ಭಾನುವಾರ ಅಂತಿಮ ನಿರ್ಧಾರವನ್ನ ಘೋಷಿಸಲಿದೆ. ಹೈಕಮಾಂಡ್ ಮಟ್ಟದಲ್ಲಿ ಹಲವು ಆಯಾಮಗಳಲ್ಲಿ ಚರ್ಚೆ ನಡೆಸಿ ದೇವರ ನಾಡಿನಲ್ಲಿ ಮುಂದಿನ 5 ವರ್ಷ ಆಡಳಿತ ನಡೆಸೋದು ಯಾರು ಅಂತ ನಿರ್ಧಾರ ಆಗುತ್ತೆ. ಅದರಲ್ಲಿ ಆಡಳಿತಾತ್ಮಕ ಅನುಭವ, ಮಿತ್ರ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ತಾಕತ್ತಿರುವ ನಾಯಕನಿಗೆ ಹೈಕಮಾಂಡ್ ಮಣೆ ಹಾಕಲಿದೆ ಅಂತ ತಿಳಿದು ಬಂದಿದೆ. ಇದೇ ವೇಳೆ ಆಡಳಿತಾತ್ಮಕ ಅನುಭವದ ಅರ್ಹತೆ ಬಗ್ಗೆ ಮಾತನಾಡಿರುವ ವಿ.ಡಿ. ಸತೀಶನ್ ಪ್ರಧಾನಿ ಮೋದಿಯನ್ನ ಉಲ್ಲೇಖಿಸಿ ಖಾಸಗಿ ಪತ್ರಿಕೆಗೆ ಹೇಳಿಕೆ ನೀಡಿದ್ದಾರೆ. ಕೇರಳಂನಲ್ಲಿ ಮುಂದುವರಿದ ನಾಯಕರ ಕಟೌಟ್ ಫೈಟ್. ವಿ.ಡಿ. ಸತೀಶನ್ ಸಮರವೀರ ಅಂತ ಬೆಂಬಲಿಗರಿಂದ ಪೋಸ್ಟರ್. ಇತ್ತ ಸಿಎಂ ಆಯ್ಕೆ ಬಗ್ಗೆ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದ್ರೆ ಕೆ.ಸಿ. ವೇಣುಗೋಪಾಲ್ ಹಾಗೆ ವಿ.ಡಿ. ಸತೀಶನ್ ಬೆಂಬಲಿಗರ ನಡುವೆ ಪೋಸ್ಟರ್ ವಾರ್ ನಡೀತಾ ಇದೆ. ಸತೀಶನ್ ಪರ ಕೊಟ್ಟಾಯಂನಲ್ಲಿ ಪೋಸ್ಟರ್ ಅನ್ನ ಹಾಕಲಾಗಿದ್ದು ವಿ.ಡಿ. ಗೆಲುವಿನ ರಾಜಕುಮಾರ ಅಂತ ಬರೆಯಲಾಗಿದೆ. ಅಲ್ಲದೆ ರಣರಂಗದಲ್ಲಿ ಗೆದ್ದವನು ನಾಯಕನಾಗಲಿ ಅಂತ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ TV9.